ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತಮಿಳು ಇಂಡಸ್ಟ್ರಿಯಿಂದ ಮತ್ತೊಂದು ಕನ್ನಡ ಡಬ್ಬಿಂಗ್ ಆಗಿರುವ ಒಂದು ಸ್ಪೈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾದ ಹೆಸರು ಮಿಸ್ಟರ್ ಎಕ್ಸ್ ಅಂತ. ಹೌದು, ಆರ್ಯ ಮತ್ತು ಗೌತಮ್ ಕಾರ್ತಿಕ್ ಅವರು ಮಾಡಿರುವ ಮತ್ತೊಂದು ಸ್ಪೈ ಆಕ್ಷನ್ ಸಿನಿಮಾವಾಗಿದೆ. ಈ ಸಿನಿಮಾ ಹೇಗಿದೆ ಮತ್ತು ಕತೆ ಯಾವ ರೀತಿ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಮತ್ತು ಈ ಸಿನಿಮಾ ನಮ್ಮ ಕನ್ನಡ ಭಾಷೆಗೆ ಡಬ್ಬಿಂಗ್ ಆಗಿ OTTಯಲ್ಲಿ ಕೂಡ ಕಾಲಿಟ್ಟಿದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ವಿವರ ನೀಡುತ್ತೇನೆ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಈ ಒಂದು ಸಿನಿಮಾದ ಕತೆ ಒಬ್ಬ ಅನಾಮಧೇಯ ವ್ಯಕ್ತಿ ಅಂದ್ರೆ ಮಿಸ್ಟರ್ ಎಕ್ಸ್ ಸುತ್ತ ನಡೆಯುತ್ತದೆ. ಇದೊಂದು ಮ್ಯಾನ್ ಹಂಟ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿದ್ದು, ಈ ಸಿನಿಮಾದ ಶೂಟಿಂಗ್ ಲೊಕೇಶನ್ಗಳು ಉಗಾಂಡ ಮತ್ತು ಯುರೋಪ್ ದೇಶಗಳಲ್ಲಿ ಈ ಸಿನಿಮಾದ ಸಂಪೂರ್ಣವಾಗಿ ಶೂಟಿಂಗ್ಗಳನ್ನು ಮಾಡಲಾಗಿದೆ. ಹೌದು, ಆರ್ಯ ಅವರು ಇಲ್ಲಿ ಅವರ ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಸ್ಪೈಗೆ ಬೇಕಾಗುವಂತ ಪಾತ್ರ ಏನಿದೆಯೋ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವರ ಪಾತ್ರ, ಅವರಿಗೆ ಕೊಟ್ಟಂತ ಒಂದು ಸ್ಪೈ ಕೆಲಸ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ತಂದಿದೆ ಸ್ನೇಹಿತರೆ. ಹಾಗೆ ಗೌತಮ್ ಕಾರ್ತಿಕ್ ಮತ್ತು ಪಾತ್ರ ಈ ಸಿನಿಮಾದಲ್ಲಿ ದೊಡ್ಡ ಒಂದು ಟ್ವಿಸ್ಟ್ ಕೊಡುತ್ತದೆ. ಇವರಿಬ್ಬರ ಮಧ್ಯೆ ಆಗುವಂತ ಜಗಳ, ಚೇಜಿಂಗ್ ಸೀನ್ಗಳು ಈ ಸಿನಿಮಾದ ಪ್ರಮುಖ ಹೈಲೈಟ್ ಆಗಿ ಕಾಣುತ್ತದೆ. ಅಷ್ಟು ಚೆನ್ನಾಗಿನೇ ಚೇಜಿಂಗ್ ಸೀನ್ಗಳಾಗ್ಬೋದು, ಬ್ಲಾಸ್ಟ್ ಆಗ್ಬೋದು, ಫೈರಿಂಗ್ ಸೀನ್ಗಳಾಗ್ಬೋದು, ಮತ್ತು ಆ ಒಂದು ಸ್ಪೈ ಯಾವ ರೀತಿ ಇರುತ್ತೆ, ಸ್ಪೈ ಅಂದ್ರೆ ಏನು, ಸ್ಪೈಗಳ ಕೆಲಸ ಹೇಗಿರುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾ ನಿಮಗೆ OTT ಅಂದ್ರೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡ ಭಾಷೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ನೋಡಕ್ಕೆ ಸಿಗುತ್ತದೆ ಸ್ನೇಹಿತರೆ. ನೀವು ಅಲ್ಲಿ ಈ ಸಿನಿಮಾ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ಈ ಒಂದು ಸಿನಿಮಾದ ಟೆಕ್ನಿಕಲ್ ಅಪ್ಡೇಟ್ಸ್ ಕಡೆ ಬಂದ್ರೆ, ಮನು ಆನಂದ್ ಅವರ ಈ ಚಿತ್ರವನ್ನು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮೇಕಿಂಗ್ ಮಾಡಿದ್ದಾರೆ. ಅನಿರುದ್ಧ್ ರವಿಚಂದ್ರನ್ ಅವರ ಒಂದು ಬ್ಯಾಕ್ಗ್ರೌಂಡ್ BGM, ಆಕ್ಷನ್, ಕೊರಿಯೋಗ್ರಫಿ ಚಿತ್ರವನ್ನು ಹಾಲಿವುಡ್ ರೇಂಜ್ಗೆ ತೆಗೆದುಕೊಂಡು ಹೋಗಿದೆ. ಪ್ರತಿಯೊಂದೊಂದು ಸೀನ್ ಕೂಡ ಸಸ್ಪೆನ್ಸ್ ಇಂದಾನೆ ಕೂಡಿದೆ ಮತ್ತು ಪ್ರೇಕ್ಷಕರಿಗೆ ಕೊನೆವರೆಗೂ ಕುತೂಹಲ ಮೂಡಿಸುತ್ತದೆ. ಆಕ್ಷನ್ ಪ್ರಿಯರಿಗೆ ಇದೊಂದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಬಹುದು. ಅಷ್ಟು ಚೆನ್ನಾಗಿನೇ ಸಿನಿಮಾ ವರ್ಕ್ ಆಗಿದೆ. ಸೊ ಸ್ನೇಹಿತರೆ, ಇದು ಆಗಿತ್ತು ಮಿಸ್ಟರ್ ಎಕ್ಸ್ ಸಿನಿಮಾದ ಒಂದು ಸಣ್ಣ ಸಿಂಪಲ್ ರಿವ್ಯೂ ವಿಡಿಯೋ. ಕೊನೆಗೆ ಮಿಸ್ಟರ್ ಎಕ್ಸ್ ಪಾರ್ಟ್ 2 ಕೂಡ ಬರುತ್ತೆ ಅಂತ ಕ್ಲೂ ಕೂಡ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಇನ್ನೂ 1 ವರ್ಷ ಅಥವಾ 2 ವರ್ಷ ನಂತರ ಕಾಯಬೇಕು ಮಿಸ್ಟರ್ ಎಕ್ಸ್ ಸಿನಿಮಾ ನೋಡಕ್ಕೆ. ಸೊ ಇದು ಆಗಿತ್ತು ಇವತ್ತಿನ ಒಂದು ಸಿನಿಮಾದ ಅಪ್ಡೇಟ್ಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬರ್ತೀನಿ.